ಇಲ್ವಾ? ತೂ ಅಂದ್ರೂ ಹಿಡ್ಕೊಂಡಿದ್ಯಾ? ಹುಡುಗಿರ್ನ ಹೂವನ್ನ ಬಿಡಬಾರ್ದು. ಓ, ತಾಳಿ ಕಟ್ಟಿರೋ ಹೆಂಡತಿನ ಬಿಟ್ಬಿಡ್ಬೋದು ಅಂತ ಆಯ್ತು. ಅದೇನೋ ಜೋಕ್ಗೆ ಹೇಳ್ದೆ. ಜೋಕಿಗೂ ಸೀರಿಯಸ್ಗೂ ವ್ಯತ್ಯಾಸ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಬೆಳಗ್ಗೆಯಿಂದ ತುಂಬಾ ಓವರ್ ಆಗಿ ಮಾಡ್ತಿದ್ಯಾ? ನನ್ನನ್ನು ಇಂಪ್ರೆಸ್ ಮಾಡ್ಬೇಕು ಅಂತ ತುಂಬಾ ಆಡ್ತಿದ್ಯಾ? ನನ್ನನ್ನೇನು ಅಷ್ಟು ಹುಚ್ಚಿ ಅನ್ಕೊಂಡಿದ್ಯಾ? ಶಾಪಿಂಗ್ಗೆ ಖರ್ಚು ಮಾಡೋದು ಅಂದ್ರೇನು, ಮಲ್ಗೆ ಹೂ ತಂದ್ಕೊಡೋದು ಅಂದ್ರೇನು, ಊಟ ಮಾಡಿಸೋದು ಅಂದ್ರೇನು, ಎಲ್ರ ಮುಂದೆ ತುಂಬಾ ನಾಟಕ ಮಾಡ್ತಿದ್ಯಾ? ನನ್ ಮೇಲ್ ತುಂಬಾ ಪ್ರೀತಿ ಇದೆ ಅಂತ ಎಲ್ರು ಅನ್ಕೋಬೇಕು ಅಂತನಾ? ಅಂದ್ರೆ ಅವ್ರ ಖುಷಿಗೋಸ್ಕರ ನೀನ್ ನಾಟಕ ಮಾಡ್ತಾ ಇದ್ಯಾ, ನಿನ್ ಖುಷಿಗೋಸ್ಕರ ನಾನ್ ಮಾಡ್ತಾ ಇದ್ದೀನಿ. ಎಷ್ಟೇ ಆದ್ರೂ ನೀನ್ ಕೋ ಆರ್ಟಿಸ್ಟ್ ಅಲ್ವಾ, ಅಷ್ಟು ಕೋಆಪರೇಟ್ ಮಾಡದೇ ಇದ್ರೆ ಹೆಂಗೆ? ಓಹೋ, ನಾನೆಲ್ಲೋ ನನ್ ಮೇಲೆ ನಿನಗೆ ನಿಜವಾಗ್ಲೂ ಪ್ರೀತಿ ಇದೆ ಅನ್ಕೊಂಡೆ. ನಿಜವಾಗ್ಲೂ ಕೂಡ ನಿನ್ ಮೇಲೆ ಸ್ವಲ್ಪ ಪ್ರೀತಿ ಇದೆ ಅನ್ಕೋ. ಹೌದಾ? ನಂಬಿಟ್ಟೆ. ನಿಜವಾಗ್ಲೂ ಲವ್ ಯು ಬಂಗಾರ. ಏಯ್, ನಮ್ಮಪ್ಪ ನಮ್ಮಮ್ಮಂಗ್ ಹೇಳಿದ ಡೈಲಾಗ್ ನ ಯೂಸ್ ಮಾಡ್ಬೇಡ. ಯಾಕೆ? ನೀನ್ ಮಾತ್ರ ಯಜಮಾನ್ರೇ ಅಂತ ನಿಮ್ಮ ಅಮ್ಮ ಅಪ್ಪನ ಕರ್ದಂಗೆ ಕರಿಬೋದಾ? ನನ್ನ ಬಂಗಾರ ಅಂತ ಕರೆಯೋ ರೈಟ್ಸ್ ನಿನಗಿಲ್ಲ. ಯಾಕೆ? ನಿಮ್ಮ ಅಪ್ಪನೇ ಕರಿಬೇಕಾ? ಆ ಮಾತ್ಗೆ ಪೇಟೆಂಟ್ ಏನಾದ್ರು ತಗೊಂಡಿದಾರಾ? ನಮ್ಮಪ್ಪನ ಬಗ್ಗೆ ಮಾತಾಡೋ ರೈಟ್ಸ್ ಕೂಡ ನಿನಗಿಲ್ಲ. ಯಾಕೆ? ಮಾವನ್ ಬಗ್ಗೆ ಅಳಿಯ ಮಾತಾಡಬಾರ್ದಾ? ನಿನ್ನ ನಿಜವಾಗ್ಲೂ ಲವ್ ಮಾಡಬಾರ್ದಾ? ಇಷ್ಟಪಡಬಾರ್ದಾ? ಮಾಡಿರೋ ತಪ್ಪು ಒಪ್ಕೊಳ್ಬಾರ್ದಾ? ಸಾರಿ ಹೇಳ್ಬಾರ್ದಾ? ಯಾಕೆ ಮಾಡಬಾರ್ದು ನಾನು? ನೀನ್ ಏನೇ ಮಾಡಿದ್ರು ನಾನ್ ನಿನಗೆ ಕರ್ಗಲ್ಲ. ಯಾವತ್ತಿಗೂ ನೀನ್ ಮಾಡಿರೋದನ್ನ ಮರೆಯಲ್ಲ. ನಾನ್ ಯಾವತ್ತಿಗೂ ನಿನಗ್ ಶತ್ರುನೇ. ಯುದ್ಧ ಮಾಡ್ತಾನೆ ಇರ್ತೀನಿ. ರಾಜಿ ಆಗಕ್ ಬಂದ್ಮೇಲೂ ಇನ್ನೂ ಯುದ್ಧ ಯಾಕಮ್ಮ? ಎದೆ ಕತ್ತಿಯಿಂದ ಚುಚ್ಚಿ ತಲೆಗೆ ಹೂ ಮುಡ್ಸಿದ್ರೆ ರಾಜಿ ಅನ್ನಲ್ಲ. ಎಲ್ಲಿಗೂ ಹೋಗ್ತಾ ಇದ್ದಾಳೆ? ಏನ್ ಮಾಡ್ತಾ ಇದ್ದಾಳೆ? ಈ ಕ್ಷಣದಿಂದ ನಿನ್ ಜಾಗ ನನ್ ಪಕ್ಕ ಅಲ್ಲ, ಕೆಳಗೆ. ಇದೇ ನಿನ್ ಸ್ಥಾನ. ಇಂಥ ಬೆಡ್ರೂಮ್ ಸೀನ್ಗಳು ತುಂಬಾ ನೋಡಿದೀನಿ. ಕೆಳಗಿಂದ ಮೇಲ್ ಬಂದವ್ರು ತುಂಬಾ ಜನ ಇದ್ದಾರೆ. ಆದ್ರೆ ಈ ಬೆಡ್ರೂಮ್ ಅಲ್ಲಿ ಇರಲ್ಲ. ಕೆಳಗಡೆಯವರು ಕೆಳಗಡೆನೆ, ಮೇಲ್ಗಡೆಯವರು ಮೇಲ್ಗಡೆ. ಚರಿತ್ರೆ ಬದಲಾಗುತ್ತೆ ಅಲ್ವಾ? ಕೆಲವೊಂದು ಯಾವತ್ತೂ ಬದ್ಲಾಗಲ್ಲ. ಬದಲಾಯಿಸೋರು ಇರುವಾಗ ಏನ್ ಬೇಕಾದ್ರೂ ಬದಲಾಯಿಸ್ತಾರೆ. ಬದ್ಲಾಗಬಾರ್ದು ಅಂತ ನಿರ್ಧಾರ ಮಾಡಿದ್ಮೇಲೆ ಯಾವುದು ಬದ್ಲಾಗಲ್ಲ. ಬದಲಾಯಿಸಿ ತೋರಿಸ್ತೀನಿ. ಮತ್ತೆ ಶಪಥನಾ? ನಮ್ಗೇನೋ ಒಂದ್ ಕೆಲ್ಸ ಇರ್ಬೇಕಲ್ವಾ?